ಈಶಾನಾಟ್ಯ ಕಲಾ ಅಕಾಡೆಮಿ. ನೀವು ಮತ್ತು ನಿಮ್ಮ ಮಕ್ಕಳು ಒಳ್ಳೆಯ ನೃತ್ಯ ಹಾಗೂ ಸಂಗೀತವನ್ನ ಕಲಿಯಬೇಕಾದ್ರೆ ಈಶಾನಾಟ್ಯ ಕಲಾ ಅಕಾಡೆಮಿಗೆ ಒಮ್ಮೆ ಭೇಟಿ ನೀಡಿ. ನಮ್ಮ ಕಲಾ ಅಕಾಡೆಮಿಯಲ್ಲಿ ಭರತನಾಟ್ಯ, ಶಾಸ್ತ್ರೀಯ ನೃತ್ಯ, ಸಂಗೀತ, ಜನಪದ ಸಂಗೀತ ಹೇಳಿಕೊಡಲಾಗುತ್ತದೆ. ವಿಳಾಸ: ಪೊಲೀಸ್ ಸ್ಟೇಷನ್ ಹಿಂಭಾಗ, ವೆಂಕಟೇಶ್ವರ ಬಡಾವಣೆ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶ್ರೀನಿವಾಸಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9019101834. ತಾರೀಕು ಕರ್ನಾಟಕ ರಾಜ್ಯ ಬಲಿಜ ಸಂಘ ಮತ್ತು ಆನೇಕಲ್ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಈ ತಿಂಗಳ 15ನೇ ತಾರೀಕು ಭಾನುವಾರ ಕರ್ನಾಟಕ ರಾಜ್ಯ ಬಲಿಜ ಸಂಘಕ್ಕೆ ಚುನಾವಣೆ ನಡೆಯುತ್ತಿದ್ದು, ಅದರ ಅಂಗವಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಬಲಿಜ ಸಮಾಜದ ಎಲ್ಲ ಮುಖಂಡರು ಇವತ್ತು ಈ ಒಂದು ಸ್ಥಳದಲ್ಲಿ ಬಂದಿದ್ದಾರೆ. ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಲಿಜ ಮುಖಂಡರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಅದೇ ರೀತಿ ಪತ್ರಕರ್ತ ಮಿತ್ರರಿಗೂ ಸಹ ಸ್ವಾಗತವನ್ನು. ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಮುಖ್ಯ ಉದ್ದೇಶ, ಇವತ್ತು 17ನೇ ತಾರೀಕು ಏನು ಕರ್ನಾಟಕ ರಾಜ್ಯ ಬಲಿಜ ಸಂಘ ಮತ್ತು ಆನೇಕಲ್ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ಗೆ ಇವತ್ತು ಚುನಾವಣೆ ನಡೀತಾ ಇದೆ. ಅದರ ಅಂಗವಾಗಿ ಇವತ್ತು ನಾವು ಇಲ್ಲಿ ಸೇರಿದ ವಿಷಯ ಏನಂದ್ರೆ, ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ MS ರಾಮಯ್ಯನವರ ಸಿಂಡಿಕೇಟ್ ಅಂದರೆ ಕೃಷ್ಣದೇವರಾಯರ ಒಂದು ಸಿಂಡಿಕೇಟ್ನಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ 24 ಜನ ಅಭ್ಯರ್ಥಿಗಳನ್ನು 25 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದು. ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಕುಂಟಗಡ್ಡೆ ಲಕ್ಷ್ಮಣನ್ನ ಈ ತಾಲೂಕಿನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದು. ಈಗಾಗಲೇ ಚಿಂತಾಮಣಿ ತಾಲೂಕಿನಲ್ಲಿ ಎಲ್ಲ ಇವರ ಪರವಾಗಿ ನಮ್ಮ ಎಲ್ಲ ಮುಖಂಡರು ಸಹ ಚುನಾವಣೆ ಪ್ರಚಾರ ಮಾಡಿ ಏನು ಮತ ಹಾಕಬೇಕಂತ ಎಲ್ಲ ಬಲಿಜ ಸಮುದಾಯ ಜನರ ಹತ್ರ ಇವತ್ತು ಎಲ್ಲ ಅವರು ಹಳ್ಳಿಗೆ ಹೋಗಿ ಕ್ಯಾನ್ವಾಸ್ ಮಾಡಿ ಇವತ್ತು ಅವರು ಮತವನ್ನು ಯಾಚನೆ ಮಾಡಿದ್ದಾರೆ. ಅದರ ಪ್ರಯುಕ್ತ ಇವತ್ತು ಇಲ್ಲಿ ನಾವು ನೆನೆದಿದ್ದೇವೆ. ಇವತ್ತು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಕೋಲಾರ ಜಿಲ್ಲೆಗೆ 3 ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ 5 ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ. ಇವತ್ತು ನವೀನ್ ಕಿರಣ್ ಅವರು, ನಮ್ಮ ಏನು ಚಿನ್ನಿ ZP ಪ್ರೆಸಿಡೆಂಟ್ ಅವರು, ಈ ಥರ ಅನೇಕ ಅಭ್ಯರ್ಥಿಗಳನ್ನು ಇಡೀ ರಾಜ್ಯದಲ್ಲಿ ನಮ್ಮ ಜಯರಾಮ್ ಸಾರ್ ಅವರ ಸಿಂಡಿಕೇಟ್ನಿಂದ ನಿಂತ್ಕೊಂಡು 25 ಅಭ್ಯರ್ಥಿಗಳಿಗೆ ಇಡೀ ರಾಜ್ಯದ ಬಲಿಜ ಕುರುಬಾಂಧವರು ಮತವನ್ನು ಹಾಕಿ ನಮ್ಮ ಒಂದು ಏನು ಕೃಷ್ಣದೇವರಾಯರ ಸಿಂಡಿಕೇಟ್ ಏನು ಹೆಸರಿಟ್ಟಿದ್ದಾರೆ ಅದಕ್ಕೆ ಬೆಂಬಲವಾಗಿ ನಮ್ಮ ಜಯರಾಮ್ ಸಾರ್ ಅವರು, ಸೀತಾರಾಮರವರು ಬೆಂಬಲವಾಗಿ ನಿಂತಿದ್ದಾರೆ. ಅವರ ಒಂದು ಸಿಂಡಿಕೇಟ್ಗೆ ಇಡೀ ತಾಲೂಕಿನ ಎಲ್ಲ ಬಲಿಜ ಸಮುದಾಯದ ನಮ್ಮ ಮುಖಂಡರು ಎಲ್ಲರೂ ಸಹ ಇವತ್ತು ಏನು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಕುಂಟಗಡ್ಡೆ ಲಕ್ಷ್ಮಣನ ನಾವು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದರೆ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ತಾಲೂಕಿನ ಬಲಿಜ ಕುರುಬಾಂಧವರು ಅವರನ್ನು ಗೆಲ್ಲಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಬಲಿಜ ಕುರುಬಾಂಧವರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಯಾಕೆ ನಾವು ಈ ತಾಲೂಕಿನಲ್ಲಿ ನಮ್ಮ ಜಯರಾಮ್ ಸಾರ್ ಅವರು ಮತ್ತು ರಾಜ್ಯದ ಮುಖಂಡರು ನಮ್ಮ ತಾಲೂಕಿಗೆ ಒಂದು ಸೀಟನ್ನು ಕೊಟ್ಟು ನಮ್ಮ ಕುಂಟಗಡ್ಡೆ ಲಕ್ಷ್ಮಣನ ಎಲ್ಲ ನಮ್ಮ ಮುಖಂಡರು ಒಮ್ಮತದಿಂದ ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಕ್ಕೆ ಅನೇಕ ಕಾರಣಗಳಿವೆ. ನಮ್ಮ ಲಕ್ಷ್ಮಣ್ ಅವರು ಸುಮಾರು 15 ವರ್ಷಗಳಿಂದ ಕೈವಾರ ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಈ ಒಂದು ತಾಲೂಕಿನ ಎಲ್ಲ ರೀತಿಯಾದಂಥ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿ ಅವರು ಬಹಳ ಶ್ರದ್ಧೆಯಿಂದ ಈ ಒಂದು ಕೈವಾರ ಕ್ಷೇತ್ರದ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಅನೇಕ ಸಂಘ ಸಂಸ್ಥೆಗಳಲ್ಲೂ ಸಹ ಅವರು ಏನು ಸೇವೆಯನ್ನು ಮಾಡಿಕೊಂಡು ಈ ತಾಲೂಕಿನ ಬಡ ಜನರ ಒಂದು ಏಳಿಗೆಗೋಸ್ಕರ ಅನೇಕ ಪ್ರತಿಭಟನೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ, ಧರಣಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ಬಡವರಿಗೆ ಅನ್ಯಾಯ ಆದರೂ ಸಹ ಅಲ್ಲಿ ನಿಂತ್ಕೊಂಡು ಅವರ ಮುಂದೆ ಬಂದು ಪೊಲೀಸ್ ಸ್ಟೇಷನ್ ವಿಚಾರ ಆಗಲಿ, ಬೇರೆ ಬೇರೆ ವಿಚಾರಗಳಾಗಲಿ ಅವ್ರ ಮುಂದೆ ನಿಂತ್ಕೊಂಡು ನಮ್ಮ ಸಮುದಾಯಕ್ಕೂ ಮತ್ತು ಬೇರೆ ಸಮುದಾಯಕ್ಕೂ ಸಹ ಹೆಚ್ಚಿನ ಒಂದು
ಬೆಂಬಲವನ್ನು ಕೊಟ್ಟು ಹೆಚ್ಚಿನ ಒಂದು ಸಪೋರ್ಟನ್ನು ಕೊಟ್ಟು ಅವರ ಸೇವಾ ಕಾರ್ಯವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅವರ ಒಂದು ಸೇವೆಯನ್ನು ಗುರುತಿಸಿ ಇವತ್ತು ನಮ್ಮ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಗಣರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಬೆಂಗಳೂರಿನಲ್ಲಿ ಕೈವಾರ ತಾತಯ್ಯನವರ ಸೇವಾ ರತ್ನ ಪ್ರಶಸ್ತಿಯನ್ನು ಸಹ ಅವರಿಗೆ ಕೊಟ್ಟಿದ್ದಾರೆ. ಇದೆಲ್ಲ ಸುಮ್ಮನೆ ಕೊಡೋದಿಲ್ಲ, ಏನೋ ಒಂದು ಆ ತಾಲೂಕಿನಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನಮ್ಮ ಬಲಿಜ ಜನಾಂಗ ದೊಡ್ಡವರು ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಈ ತಾಲೂಕಿನಲ್ಲಿ ಅನೇಕ ಕನ್ನಡ ಸಂಘದಲ್ಲಿ ಅಧ್ಯಕ್ಷರಾಗಿದ್ದರು ಕನ್ನಡ ಜಿಲ್ಲೆಯಲ್ಲಿ. ಅದೇ ರೀತಿ ನೀರಾವರಿ ಹೋರಾಟ, 2 ಜಿಲ್ಲೆಗಳಲ್ಲಿ ನೀರಾವರಿ ಹೋರಾಟ ಏನು ಮಾಡಿದ್ವು ಅದರಲ್ಲೂ ಸಹ ಸಕ್ರಿಯವಾಗಿ 15-20 ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿದ್ದು ನೀರಾವರಿ ಹೋರಾಟಕ್ಕೂ ಸಹ ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಕುಂಕಟ್ ಲಕ್ಷ್ಮಣ್ ಅವರಿಗೆ ತಾಲೂಕು ಮಟ್ಟದಲ್ಲೂ ಸಹ ಗಣರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಈ ರೀತಿ ಅನೇಕ ಸಮಾಜ ಸೇವಾ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದು, ಆದ್ದರಿಂದ ಈ ತಾಲೂಕಿನ ಜನತೆ ಮತ್ತು ನಮ್ಮ ಬಲಿಜ ಕುಲಬಾಂಧವರು ದೊಡ್ಡವರೆಲ್ಲ ಸೇರಿ ಒಂದು ಒಳ್ಳೆಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಜನಾಂಗಕ್ಕೆ ಅನೇಕ ಒಂದು ಸವಲತ್ತುಗಳನ್ನ ಮಾಡ್ತಾರೆ ಮತ್ತು ಹಿಂದೆನೇ ಮಾಡಿದ್ದಾರೆ. ಏನೇನು ಸವಲತ್ತುಗಳು ಅವ್ರು ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಅವರು ತಿಳಿಸ್ತಾರೆ ನಮ್ಮ ಅಭ್ಯರ್ಥಿ ಲಕ್ಷ್ಮಣ್ಣವರು. ಮತ್ತೆ ಇವತ್ತು ನಮ್ಮ ತಾಲೂಕಿನಲ್ಲಿ ಲಕ್ಷ್ಮಣ್ಣನವರು ಯಾಕೆ ಗೆಲ್ಲಿಸಬೇಕಂತಕ್ಕಂಥ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೆ ಇಡೀ ರಾಜ್ಯದಲ್ಲಿ MS ರಾಮಯ್ಯನವರ ಕುಟುಂಬವನ್ನು ಯಾಕೆ ಬೆಂಬಲಿಸಬೇಕು ಮತ್ತು ಈ ಒಂದು ಸಿಂಡಿಕೇಟ್ ಕೃಷ್ಣದೇವರಾಯ ಸಿಂಡಿಕೇಟ್ ಏನು ಹೆಸರಿಟ್ಟಿದ್ದಾರೆ ಇದನ್ನು ಯಾಕೆ ನಾವು ವೋಟ್ ಹಾಕಬೇಕು ಇಡೀ ರಾಜ್ಯದ ಬಲಿಜ ಕುಲಬಾಂಧವರು ಅಂತ ಹೇಳಿದ್ರೆ, ಅವರು ಸಹ ರಾಜ್ಯ ಮಟ್ಟದ ನಮ್ಮ ಏನು ಆನೇಕಲ್ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ಇದೆ, ಅದು ಸುಮಾರು ಅದು ಓಪನ್ ಆಗಿ 100 ವರ್ಷಗಳಾಗಿದೆ. ಆ ಒಂದು ಹಾಸ್ಟೆಲ್ ಬಡ ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದಾರೆ. ನಾವು ಯಾಕೆ ಜಯರಾಮ್ ಸಿಂಡಿಕೇಟ್ ಅವರು ವೋಟ್ ಹಾಕ್ಬೇಕಂತ ಹೇಳಿದ್ರೆ ಒಂದು 3 ನಿರ್ದೇಶನಗಳನ್ನು ಈ ಸಮಯದಲ್ಲಿ ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಜಯರಾಮ್ ಸರ್ ಅವರು 2018ರಲ್ಲಿ ಅವರ ನೇತೃತ್ವದಲ್ಲಿ ಒಂದು ಚುನಾವಣೆಯನ್ನ ನಡೆಯುತ್ತೆ. ಆ ಚುನಾವಣೆಯಲ್ಲಿ 25 ಜನ ಅಭ್ಯರ್ಥಿಗಳು ಗೆಲ್ತಾರೆ. ಆ ಅಭ್ಯರ್ಥಿಗಳು ಗೆದ್ದ ಮೇಲೆ 2018ರಿಂದ ಅನೇಕ ಹಾಸ್ಟೆಲ್ಗಳು ಅಭಿವೃದ್ಧಿ ಮಾಡಿದ್ದಾರೆ. ಅನೇಕ ರೀತಿಯಲ್ಲಿ ಆವತ್ತು 20-30 ಜನ ವಿದ್ಯಾರ್ಥಿಗಳು ಓದ್ತಾ ಇದ್ರು. ಆ ಒಂದು ಸಿಂಡಿಕೇಟ್ ಬಂದ ಮೇಲೆ ಅಲ್ಲಿ ಆಡಳಿತ ಮಂಡಳಿ ಇದು ಬಂದ ಮೇಲೆ ಇವತ್ತು ಸುಮಾರು 450ರಿಂದ 500 ಜನ ಬಡ ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದಾರೆ. ಇದಕ್ಕೆ ಕಾರಣ MS ಜಯರಾಮ್ ಸರ್ ಅವರು ಇವತ್ತು ಅಲ್ಲಿ ಏನು ಕಡಿಮೆ ಬರುತ್ತೆ ತಿಂಗಳಿಗೆ 4 ಲಕ್ಷ 5 ಲಕ್ಷ ರೂಪಾಯಿ ಕೊಟ್ಟು ಇವತ್ತು ಆ ಬಡ ವಿದ್ಯಾರ್ಥಿಗಳಿಗೆ ಅಲ್ಲಿ ವಸತಿ ಮತ್ತು ಊಟದ ಸೌಕರ್ಯವನ್ನ ಅವ್ರು ಕೊಡ್ತಾ ಇದ್ದಾರೆ. ಅದೇ ರೀತಿ 2018ರಲ್ಲಿ ಏನು ನಮ್ಮ ಹಿಂದೆ ಇರ್ತಕ್ಕಂಥ ಈ ರಾಜ್ಯದ ಬಲಿಜ ಮುಖಂಡರು ಕೆಲವರು ಅಪೆಕ್ಸ್ ಬ್ಯಾಂಕ್ ಅಲ್ಲಿ 12 ಕೋಟಿ ರೂಪಾಯಿ ಸಾಲ ಮಾಡಿ ಆ ಒಂದು ಹಾಸ್ಟೆಲ್ ಅನ್ನ ಒಂದು ಕಾಂಪ್ಲೆಕ್ಸ್ ಅನ್ನ ಅಲ್ಲಿ ಕಟ್ತಾರೆ. ಕಟ್ಟಿದ ಮೇಲೆ ಕೆಲವರು ನಮ್ಮ ಬಲಿಜ ಕುಲಬಾಂಧವರು ಅದನ್ನು ಸರಿಯಾಗಿ ವಸೂಲು ಮಾಡಿದೆ ಅದು ಸಾಲ 12 ಕೋಟಿಯಿಂದ 37 ಕೋಟಿ ರೂಪಾಯಿಗೆ ಅದು ಜಾಸ್ತಿ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅವತ್ತು ನಮ್ಮ ಬಲಿಜ ಮುಖಂಡರು, ಇಡೀ ರಾಜ್ಯದಿಂದ ಬಲಿಜ ಮುಖಂಡರು ನಮ್ಮ ಒಂದು ಹಾಸ್ಟೆಲ್ ಹರಾಜು ಬಂದಿದೆ, ಏನಾದರೂ ಮಾಡಿ ಇದನ್ನು ಉಳಿಸ್ಬೇಕಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ಎಲ್ಲ ಬಲಿಜ ಮುಖಂಡರು ಎಲ್ಲರೂ ಸೇರಿ ಎಲ್ಲ ಜನರ ಹತ್ರ ಈ ಥರ ಆಗ್ಬಿಟ್ಟಿದೆ, ನಾವು 37 ಕೋಟಿ ರೂಪಾಯಿ ಕಟ್ಟಬೇಕಂತಕ್ಕಂಥ ಒಂದು ವಿಚಾರವನ್ನ ತಿಳಿದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಯಾವ ಬಲಿಜ ಮುಖಂಡರು ಮುಂದೆ ಬರೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಕೈವಾರ ತಾತಯ್ಯನವರ ಆಶೀರ್ವಾದದಿಂದ ಎಲ್ಲರೂ ಸೇರಿ ಜಯರಾಮ್ ಸರ್ ಅವರ ಕುಟುಂಬ ಹತ್ರ ಹೋಗಿ ನಮ್ಮ ಪರಿಸ್ಥಿತಿ ಈ ತರ ಆಗ್ಬಿಟ್ಟಿದೆ, ಹಾಸ್ಟೆಲ್ ಹರಾಜು ಬಂದಿದೆ, ಈ ತರ 37 ಕೋಟಿ ರೂಪಾಯಿನ ಕಟ್ಟಬೇಕು ಅಂತಕ್ಕಂಥ ವಿಚಾರವನ್ನ ತಿಳಿಸಿದಾಗ ಅವರ ಕುಟುಂಬ 37 ಕೋಟಿ ರೂಪಾಯಿ ಕಟ್ಟೋದಕ್ಕೆ ಮುಂದೆ ಬಂದಿತ್ತು. ಆದರೆ ನಮ್ಮ ಅಂದಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ಮತ್ತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದ ರಾಜಣ್ಣನವರು ಅವರ ಹತ್ರ ಚರ್ಚೆ ಮಾಡಿ 37 ಕೋಟಿ ರೂಪಾಯಿ ಇರ್ತಕ್ಕಂಥ ಒಂದು ಹಣವನ್ನ 27 ಕೋಟಿ ರೂಪಾಯಿಯನ್ನ ಮನ್ನಾ ಮಾಡಿ 17 ಕೋಟಿ ರೂಪಾಯಿಯನ್ನ ನಮ್ಮ MS ಕುಟುಂಬ, ಜಯರಾಮ್ ಸಾರ್ ಕುಟುಂಬ ಒಂದೇ ಕಂತಿನಲ್ಲಿ
17 ಕೋಟಿ ರೂಪಾಯಿನ ಕಟ್ಟಿ ಆ ಬಲಿಜ ಹಾಸ್ಟೆಲ್ ಅನ್ನ ಉಳಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕಾದ್ರೆ ಅದು ಜಯರಾಮಪ್ಪರ ಕುಟುಂಬಕ್ಕೆ ಸಲ್ಲಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ಕಾರಣದಿಂದ ಇಡೀ ರಾಜ್ಯದ ಜನತೆ ಜಯರಾಮ್ ಸಾರ್ ಅವರ ಸಿಂಡಿಕೇಟ್ಗೆ ವೋಟ್ ಹಾಕಬೇಕಂತ ಒಂದು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಂದು ಕಾರಣ ಇದೆ. ಇವತ್ತು ಜಯರಾಮ್ ಸಾರ್ ಅವರು ಬಡ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 2 ರಿಂದ 3 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟು ಇವತ್ತು ಇಡೀ ರಾಜ್ಯದ ಬಲಿಜ ಜನಾಂಗದ ವಿದ್ಯಾರ್ಥಿಗಳು ಎಷ್ಟೇ ಜನ ಅರ್ಜಿ ಹಾಕೊಳ್ಳಿ, ಎಷ್ಟೇ ಅಮೌಂಟ್ ಆಗಲಿ ಆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ. ಆದ್ರಿಂದ ಆ ಒಂದು ಕುಟುಂಬ, ಆ ಒಂದು ಸಿಂಡಿಕೇಟ್ಗೆ ಇಡೀ ರಾಜ್ಯದ ಬಲಿಜ ಜನಾಂಗ ವೋಟ್ ಹಾಕ್ಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಾರಣ ಇದೆ, ಪ್ರಬಲವಾದ ಕಾರಣ. ಇವತ್ತು ಜಯರಾಮ್ ಸಾರ್ ಅವರ ಕುಟುಂಬ ಇವತ್ತು ಕರ್ನಾಟಕ ಆಗಲಿ, ಆಂಧ್ರ ಆಗಲಿ, ತಮಿಳುನಾಡು ಆಗಲಿ ಇವತ್ತು ಕೈವಾರ ಕ್ಷೇತ್ರವನ್ನ ಇಷ್ಟೊಂದು ಪ್ರಬಲವಾಗಿ, ಇಷ್ಟೊಂದು ಏನು ಭಕ್ತರು ಇವತ್ತು ತಾವೆಲ್ಲ ನೋಡಿರ್ಬೋದು. ಇವತ್ತು ಮೊನ್ನೆ ಗುರುಪೂಜೆ ಆಯಿತು. ಸುಮಾರು 4 ಲಕ್ಷದಿಂದ 6 ಲಕ್ಷ ಜನ ಇವತ್ತು ಗುರುಪೂಜೆಯಲ್ಲಿ ಸೇರಿದ್ರು. ಈ ತರ ಒಂದು ಕೈವಾರ ಕ್ಷೇತ್ರವನ್ನ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅವರು ಕೊಂಡೊಯ್ತಾ ಇದ್ದಾರೆ. ಮತ್ತು ಅನೇಕ ಹಳ್ಳಿಗಳಿಗೆ ಭಜನೆಯನ್ನ, ಕೀರ್ತನೆಗಳನ್ನ ಮಾಡಿ ಇವತ್ತು ತಾತಯ್ಯನವರ ತತ್ವ ಸಿದ್ಧಾಂತಗಳನ್ನ, ಕೀರ್ತನೆಗಳನ್ನ ಇವತ್ತು ಅಲ್ಲಿನ ಸಮಾಜಕ್ಕೆ ತಿಳಿಸಿ ಎಲ್ಲರೂ ಸಹ ಅಣ್ಣ ತಮ್ಮಂದಿರಂತೆ ಬಾಳ್ಬೇಕು, ಈ ನಾಡು ಚೆನ್ನಾಗಿರ್ಬೇಕು, ಈ ನಾಡಿನಲ್ಲಿ ಒಳ್ಳೆ ಮಳೆ ಬೆಳೆ ಆಗಬೇಕು ಮತ್ತು ಎಲ್ಲರೂ ಸಮೃದ್ಧಿಯಾಗಿರ್ಬೇಕಂತಕ್ಕಂಥ ಒಂದು ಸಂದೇಶವನ್ನ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ ಹಳ್ಳಿಗೆ ಹೋಗಿ ಈ ತಾತಯ್ಯನವರ ಏನೋ ಒಂದು ಇದಿದೆ ಅದನ್ನ ಹೇಳಿ ಜನರನ್ನ ಎಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಅವರು ಹಳ್ಳಿಗೆ ಹೋಗಿ ತಾತಯ್ಯನವರ ತತ್ವ ಸಿದ್ಧಾಂತಗಳನ್ನ, ತಾತಯ್ಯನವರ ಜೀವನ ಚರಿತ್ರೆಯನ್ನ ಹೇಳ್ಕೊಂಡು ಇವತ್ತು ಕೈವಾರ ಕ್ಷೇತ್ರ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಬಲ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಬೆಳೆದಿದೆ. ಈ ತರ ಅವರು ಅನೇಕ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಮುದಾಯಗಳನ್ನು ಕಟ್ಟಿಸಿದ್ದಾರೆ, ಹಾಸ್ಟೆಲ್ಗಳನ್ನು ಕಟ್ಟಿಸಿದ್ದಾರೆ, ಅನೇಕ ಕೈವಾರ ತಾತಯ್ಯನವರ ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ. ನಾನು ಇವತ್ತು ಏನೇ ಒಂದು 3-4 ಕಾರಣಗಳನ್ನ ಹೇಳ್ತಾ ಇದ್ದೀನಿ. ಈ ಎಲ್ಲ ಕಾರಣಗಳನ್ನ ನಾನು ಇವತ್ತು ಅಲ್ಲಿ ನಮ್ಮ ಬಲಿಜ ಹಾಸ್ಟೆಲ್ ಉಳಿಬೇಕಾದ್ರೆ ಯಾರಾದ್ರೂ ಏನಾದ್ರೂ ಅಂದ್ರೆ ಅದು ಜಯರಾಮ್ ಸಾರ್ ಅವರ ಕುಟುಂಬದಿಂದ ಮಾತ್ರ ಸಾಧ್ಯ. ಆದ್ರಿಂದ ನಾವು ಇಡೀ ಜನತೆ, ಇಡೀ ಬಲಿಜ ಜನಾಂಗ ಈ ರಾಜ್ಯದಲ್ಲಿ ಯಾರಿದ್ದಾರೆ ಅವರೆಲ್ಲ ಸೇರಿ ಒಮ್ಮತದಿಂದ ಆ ಹಾಸ್ಟೆಲ್ ಉಳಿಬೇಕಾದ್ರೆ, ನಮ್ಮ ಬಲಿಜ ಜನಾಂಗದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕಾದ್ರೆ, ಬಲಿಜ ಜನಾಂಗ ಈ ರಾಜ್ಯದಲ್ಲಿ ಉಳಿಬೇಕಾದ್ರೆ ನಾವು MSR ಸಿಂಡಿಕೇಟ್ ಅನ್ನ ಬೆಂಬಲಿಸಬೇಕು. ಅದೇ ರೀತಿ ಏನು ನಮ್ಮ ದೊಡ್ಡವರು ಈ ಒಂದು ಕ್ಷೇತ್ರದ ತಾಲೂಕಿನಲ್ಲಿ ನಮ್ಮ ಕುಂಟಗಡ್ಡೆ ಲಕ್ಷ್ಮಣನನ್ನು ಆಯ್ಕೆ ಮಾಡಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ನಾವು ಇಡೀ ತಾಲೂಕಿನ ಬಲಿಜ ಕುಲಬಾಂಧವರು ನಮ್ಮ ಲಕ್ಷ್ಮಣನವರ ನಾವು ಪತ್ರಕರ್ತರು, ಮುಖಂಡರು ಏನು ಸೇರಿದ್ದೀವಿ ಮತ್ತು ತಾಲೂಕಿನಲ್ಲಿ ಇರತಕ್ಕಂಥ ನಮ್ಮೆಲ್ಲ ಬಲಿಜ ಕುಲಬಾಂಧವರು ಅವರನ್ನ ಗೆಲ್ಲಿಸಿ ಈ ಒಂದು ನಮ್ಮ ತಾಲೂಕು ಅಭಿವೃದ್ಧಿ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ನೀಡಬೇಕಂತ ನಾನು ಚಿಂತಾಮಣಿ ತಾಲೂಕಿನ ಬಲಿಜ ಕುಲಬಾಂಧವರಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಶ್ರೀ ಕೈವಾರ ತಾತಯ್ಯನವರ ಪಾದಗಳಿಗೆ ನಮಸ್ಕರಿಸುತ್ತಾ, ಮತ್ತೆ ಶ್ರೀ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳು ಜಯರಾಮ್ ಸಾರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, MS ರಾವ್ ಕುಟುಂಬ ಎಲ್ಲ ಸದಸ್ಯರಿಗೂ ನಮಸ್ಕರಿಸುತ್ತಾ ಮತ್ತು ಬಾಲಕೃಷ್ಣ ಭಾಗವತರಿಗೆ ನಮಸ್ಕರಿಸುತ್ತಾ, ಇಲ್ಲಿ ಸೇರಿರುವ ಎಲ್ಲ ನಮ್ಮ ಬಲಿಜ ಮುಖಂಡರು ಅವ್ರಿಗೂ ನಮಸ್ಕರಿಸುತ್ತಾ, ಮತ್ತು ಅಂದರೆ ನಾಳಿದ್ದು ಭಾನುವಾರ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಚಾಮರಾಜಪೇಟೆಯಲ್ಲಿರುವ ಹಾಸ್ಟೆಲ್ಗೆ ಚುನಾವಣೆ ನಡೀತಾ ಇದೆ. ಆದ್ದರಿಂದ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಬಲಿಜ ಮುಖಂಡರು ಬಂದು ಮತವನ್ನು ಚಲಾಯಿಸಬೇಕೆಂದು ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಮತ್ತು ನಾನು ಸುಮಾರು ವರ್ಷಗಳಿಂದ ಏನು ಸೇವೆ ಮಾಡಿದಿರೋದನ್ನ ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತೀನಿ. ಸುಮಾರು 7-8 ವರ್ಷಗಳಿಂದ ಚಿಂತಾಮಣಿ ತಾಲೂಕು ಬಲಿಜ ಜನಾಂಗ ಸೇವಾ ಟ್ರಸ್ಟ್ ವತಿಯಿಂದ ಸುಮಾರು ವರ್ಷ ಬಡ ಮಕ್ಕಳ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದ್ದೇವೆ. ಮತ್ತು ಇದೇ ಆನೇಕಲ್ ತಿಮ್ಮಯ್ಯ ಹಾಸ್ಟೆಲಿನ ಅದು ಏನು ಗೊಂದಲ ಲಕ್ಷ್ಮಣ ರೆಡ್ಡಿ ಹೇಳಿದ್ರು, ಅಲ್ಲಿ ಏನೋ ಬ್ಯಾಂಕ್ದು ಸಾಲ ಇತ್ತು, ಏನೋ ಸ್ವಲ್ಪ ಪರಿಸ್ಥಿತಿ ಇತ್ತು, ಮತ್ತೆ ಒಂದು ಶಾಲೆ ಇತ್ತು. ಅದಕ್ಕೆ ನಾವು ಇಲ್ಲಿಂದ
ನಾವು ನಮ್ಮ ತಾಲೂಕಿನ ಇದೇ ನಮ್ಮ ಚಿಂತಾಮಣಿ ತಾಲೂಕಿನ ಬಲಸೆ ಟ್ರಸ್ಟ್ನಿಂದ ನಮ್ಮ ಎಲ್ಲ ಬಲಜ ಮುಖಂಡರು ಸೇರಿ ನಾವು ಅಲ್ಲಿಗೆ ಪ್ರತಿಭಟನೆಗೆ ಹೋಗಿದ್ದೀವಿ. ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ದೇವೆ. ಮತ್ತು ವರ್ಷ ವರ್ಷ ತಾತಯ್ಯನವರ ಜಯಂತಿ ನಮ್ಮ ಚಿಂತಾಮಣಿ ತಾಲೂಕು ಬಲಜ ಸೇವಾ ಟ್ರಸ್ಟಿಂದನೇ ನಾವು ಮಾಡಿರೋದು. ಯಾರು ಏನು ಮಾಡಿಲ್ಲ, ನಾವು ಬಲಜ ಸಂಘ ಸೇವಾ ಟ್ರಸ್ಟಿಂದನೇ ಪ್ರತಿ ಕಾರ್ಯಕ್ರಮಗಳು. ಮತ್ತೆ ಮೊನ್ನೆ ಶ್ರೀಕೃಷ್ಣ ದೇವರಾಯ ಕಾರ್ಯಕ್ರಮ ಮೆರವಣಿಗೆ ಮಾಡಿದ್ರು. ಚಿಂತಾಮಣಿಯಲ್ಲಿ ಶ್ರೀಕೃಷ್ಣ ಮೆರವಣಿಗೆ ಮಾಡಿದ್ರು. ಪ್ರತಿ ವರ್ಷ ಅದೇ ಹಾಸ್ಟೆಲಿನ ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಇಲ್ಲಿಂದ ನಾವು ನಮ್ಮ ಚಿಂತಾಮಣಿ ತಾಲೂಕಿಂದ 50 ಮಕ್ಕಳನ್ನ ನಾವು ಅಲ್ಲಿ ನಾವು ನಿರ್ಮಿಸ್ತಾ ಇದ್ವಿ. ಇದೇ ಹಾಸ್ಟೆಲಿಗೆ ನಮ್ಮ ಮಕ್ಕಳನ್ನ ತಾಲೂಕಿನಿಂದ ಎಲ್ಲರನ್ನು 50 ಜನ ವರ್ಷ ವರ್ಷ ನಾವು ಸೇವೆ ಮಾಡಿದ್ದೇವೆ. ಮತ್ತು ಅದೇ MS ಅಂತ ಹೇಳ್ತಾರೆ, ಇದು MS ರಾಮಯ್ಯ ಕುಟುಂಬದ ವರ್ಷ ವರ್ಷ ಸ್ಕಾಲರ್ಶಿಪ್ ಕೊಡ್ತಾರೆ ಎಲ್ಲ ಮಕ್ಕಳಿಗೂ. ಅವರಿಗೆ ಸುಮಾರು 100 ಜನ ಮಕ್ಕಳಿಗೆ ನಾನೇ ಹೋಗಿ ಅಪ್ಲಿಕೇಶನ್ ತಂದು ಅಲ್ಲಿಗೆ ಯಾರು ಕಳಿಸಿಲ್ಲ. ನಾನು ಅದೇ 100 ಜನ ಮಕ್ಕಳನ್ನ ಸ್ಕಾಲರ್ಶಿಪ್ ನಾನೇ ಅಲ್ಲಿಂದ ಅರ್ಜಿ ಎತ್ಕೊಂಡು ಬಂದು ಪ್ರತಿ ಮಕ್ಕಳು ಹಳ್ಳಿಗೂ ಹೋಗಿ ಅವ್ರಿಗೆ ಪರ್ಮಿಷನ್ ಕೊಟ್ಟು ನಾನು ಹೋಗಿ ಅವ್ರಿಗೆ 100 ಜನ ಮಕ್ಕಳಿಗೆ ನಾನು ಅನುಕೂಲ ಮಾಡಿಕೊಡ್ತಾ ಇದ್ದೆ. ಅದೊಂದು ಸೇವೆ ಮಾಡಿದ್ದೀನಿ. ಮತ್ತೆ ಸುಮಾರು ನಿಮಗೂ ಗೊತ್ತಿರೋಂಗೆ, ಇದೆಲ್ಲ ಗೊತ್ತಿರೋಂಗೆ, ನಮ್ಮ ತಾಲೂಕಿನ 15 ವರ್ಷಗಳಿಂದ ಶ್ರೀ ಕ್ಷೇತ್ರ ಕೈವಾರದಲ್ಲಿ ನಾವು ಸೇವೆ ಮಾಡಿದ್ದೇನೆ. ಮತ್ತೆ ನಾನು ಇವಾಗ ಈ ಚುನಾವಣೆಗೆ ಕರ್ನಾಟಕ ಪ್ರದೇಶ ಬಲಜ ಸಂಘಕ್ಕೆ ನನ್ನ ಆಯ್ಕೆ ಮಾಡಿರುವ ಎಲ್ಲರಿಗೂ ವಿನಂತಿ ಒಂದು, ನನ್ನ ಸೇವೆ ಮಾಡಿರುವ ಎಲ್ಲ ಗುರುತಿಸಿ ನಮ್ಮ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳು ನನ್ನನ್ನ ಈ ಅಭ್ಯರ್ಥಿಯನ್ನು ನೇಮಿಸಿದ್ದಾರೆ. ಸುಮಾರು ನಾನು ತಾಲೂಕಿನ ಎಲ್ಲ ಹಳ್ಳಿಗೂ ನಾನು 8 ಸಲ ಪ್ರಚಾರ ಮಾಡಿದ್ದೇನೆ. ಪ್ರತಿ ಒಬ್ಬರು ನಮ್ಮ ಜನಾಂಗ ಎಲ್ಲರೂ ಅಲ್ಲಿ ಹೇಳುವ ಎಲ್ಲ ಸಮಸ್ಯೆಗಳಿದೆ. ಆ ಸಮಸ್ಯೆಗಳು ಏನಂದ್ರೆ, ದೊಡ್ಡ ಸಮಸ್ಯೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ನಮ್ಮ ಬಲಜಿಗರ ಮುಖ ಯಾವುದೇ ಆಗಲಿ, ಒಂದು ನಿವೇಶನ ಆಗಲಿ, ಯಾವುದೇ ಆಗಲಿ ಏನೂ ಇಲ್ಲ. ಯಾರು ಪ್ರತಿ 1 ವರ್ಷ ಏನೋ ಒಂದು ಹೇಳ್ತಾರೆ ಅಷ್ಟೇ ಗೊತ್ತು. ನಮ್ಮ ಬಲಜ ಸಂಘಕ್ಕೆ ಚಿಂತಾಮಣಿ ತಾಲೂಕಲ್ಲಿ ಒಂದು ನಿವೇಶನ ಆಗಲಿ, ಒಂದು ಇಂಚಿ ನಿವೇಶನ, ಒಂದು ಭೂಮಿ ಇಲ್ಲ ಅಂದ್ಬಿಟ್ಟು ಎಲ್ಲರೂ ಬೇಡಿಕೆ ಇಟ್ಟಿದ್ದಾರೆ. ಆದ್ರಿಂದ ನಿಮ್ಮೆಲ್ಲ ನಮ್ಮ ಬಲಜ ಮುಖಂಡರಿಗೆ ನಾನು ಕೈ ಮುಗಿತೇನೆ. ನೀವೆಲ್ಲರೂ ಸಹಕಾರ ಕೊಟ್ಟು ನನ್ನ ಬೆಂಬಲಿಸಿದ್ರೆ ನಾನು ನಿವೇಶನವನ್ನು ನಾನು ಮುಂದಿನ ದಿನಗಳಲ್ಲಿ ನಾನು ಮಂಜೂರು ಮಾಡಿ ಎಲ್ಲರ ಸಹಕಾರದಿಂದ ನಾನು ಮಾಡಿದ್ದೇನೆ ಅಂದ್ಬಿಟ್ಟು ನಾನು ಅನಿಸಿದೆ.